ಆಗಲೇ ಗುರೂಜಿ ಹೇಳಿದ್ರು ದಲಿತರು ಲಿಂಗಾಯತ್ಸ್ ಆಗ್ಬೋದು ಅಂತ. ಆದರೆ ಒರಿಜಿನಲ್ ಲಿಂಗಾಯತ್ ಕಮ್ಯುನಿಟಿ ಅವ್ರಿಗೆ ಅಕ್ಸೆಪ್ಟ್ ಮಾಡುತ್ತಾ ಅಥವಾ ಅವ್ರಿಗೆ ಸಪ್ರೇಟಾಗಿ ಹೆಸರು ಕೊಡುತ್ತಾ? ದಲಿತ ಲಿಂಗಾಯತ ಅಂತಾನೆ ಕರೀತಾರಾ? ಒಳ್ಳೆ ಪ್ರಶ್ನೆ. ಎಂದು ಹಾಗಾಗೋದಕ್ಕೆ ಎಂದೂ ಸಾಧ್ಯ ಇಲ್ಲ. ಒರಿಜಿನಲ್ಲು ವಲಸೆ ಬಂದವರು, ಹೊರಗಿಂದ ಬಂದವರು ಅಂತ ಇಲ್ಲಿ ಭೇದ ಭಾವ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಈಗ ಬೇರೆ ಬೇರೆ ಕಟ್ಟಿಗೆಗಳಿರ್ತಾವೆ. ಆ ಕಟ್ಟಿಗೆಗಳನ್ನು ತಂದು ಸುಡ್ತೀವಿ ನಾವು. ಅದು ಬೆಂಕಿ ಹತ್ತಿ ಉರಿದ ನಂತರ ಉಳಿತದಲ್ಲ, ಅದರೊಳಗೆ ಮಾವಿನ ಕಟ್ಟಿಗೆ ಇದು ಇಡ್ಲಿ ಯಾವುದು, ಬೇವಿನ ಕಟ್ಟಿಗೆ ಇಡ್ಲಿ ಯಾವುದು ಅಂತ ಹೇಳೋಕ್ಕಾಗಲ್ಲ. ಈ ಸಂಸ್ಕಾರ ಒಂದು ಸಲ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ತೃಣವನ ಕೆಂಡ ನುಂಗಿದಂತೆ ಲಿಂಗದ ಗುರು ಚರಣದ ಮೇಲೆ ತನುವ ತಂದಿರಿಸಿದರೆ ನೋಡ್ರಿ ಎಷ್ಟು ಅವನ ದೇಹವೆಲ್ಲ ಲಿಂಗ ಸ್ವರೂಪ ಅಂತ ಹೇಳ್ತಾರೆ. ಅಲ್ಲಿ ಆ ಲಿಂಗವಂತರು ಜನ್ಮತಃ ಹುಟ್ಟಿದವ್ರು ಲಿಂಗವಂತರು ಬೇರೆ, ಆಮೇಲೆ ಬಂದು ಸೇರಿಕೊಂಡವ್ರಂಥವ್ರು ಬೇರೆ. ಎರಡು ವಿಭಜನೆಯನ್ನು ಮಾಡೋಕ್ಕೆ ಬರೋದಿಲ್ಲ. ದಾಸಿ ಪುತ್ರನಾಗಲಿ ವೇಷಾಪುತ್ರನಾಗಲಿ ಗುರುದೀಕ್ಷೆಯಾದ ಬಳಿಕ ಅವನನ್ನು ಗುರುವೆಂದು ಒಪ್ಪಿ ಅವನಿಗೆ ನಾವು ಗೌರವವನ್ನು ಕೊಡಬೇಕು ಅನ್ನತಕ್ಕಂಥದ್ದು ಶರಣ ತತ್ವ, ಶರಣರ ಸಿದ್ಧಾಂತ. Download ShareChat.